ನಮಸ್ತೆ ಸ್ನೇಹಿತರೆ, ಬಂಧುಗಳೇ, ಮಿತ್ರರೇ. ನಾನು ನಿಮ್ಮ ಮನದ ಮಗ ಬಾಲಕೃಷ್ಣ. ಈ ದಿನ ನಮ್ಮ ವಿಷಯ ಏನು ಅಂತಂದ್ರೆ, ಮದುವೆ ಮಾಡಕ್ ಹೋದಾಗ ನಮ್ಮ ಮಕ್ಕಳಿಗೆ ಬ್ರೋಕರ್ಗಳು ಸಹಾಯ ಪಡ್ಕೊಂತೀವಲ್ವಾ, ಆದ್ರೂ ಯಾವ ರೀತಿ ಬಗೆ ಬಗೆಯ ಬ್ರೋಕರ್ಗಳು ಇರ್ತಾರೆ, ಯಾವುದು ಉತ್ತಮ ಅಲ್ಲ ಅಂತ ಪೂರ್ತಿ ವಿವರವಾಗಿ ನನ್ನ ಅನುಭವದ ಪ್ರಕಾರ ನಾನು ಈಗ ತಿಳಿಸ್ಕೊಡ್ತೀನಿ. ಎಲ್ಲರೂ ತಿಳಿಯೋಣ ಬನ್ನಿ. ನೋಡಿ ಸ್ನೇಹಿತರೆ, ಮೊದಲು ನಾವೇನ್ ಮಾಡ್ತೀವಿ, ಆ ಈ ವೆಬ್ಸೈಟ್ ಮುಖಾಂತರ ಈ shaadi.com ಅಂತದ್ರಲ್ಲಿ ನೋಡ್ತೀವಿ. ನಂತರ ಏನ್ ಮಾಡ್ತೀವಿ, ಒಂದು ಆಫೀಸ್ ಓಪನ್ ಮಾಡಿರ್ತಾರೆ ಅಲ್ಲಿ ಸಿಟಿಗಳಲ್ಲಿ. ಅವರು ಎಲ್ಲಾ ವರ್ಗದ ಎಲ್ಲಾ ಜನಾಂಗದ ಒಂದೊಂದು ಬುಕ್ ತರ ಮಾಡ್ಕೊಂಡು ಅದ್ರಲ್ಲೆಲ್ಲ ನಿಮ್ಮ ಮಕ್ಕಳ ಡೀಟೇಲ್ಸ್ ಎಲ್ಲ ತಗೊಂತಾರೆ, ದುಡ್ಡು ಇಸ್ಕೊಂತಾರೆ. ಅವ್ರ ಹತ್ರ ಹೋಗ್ತೀವಿ. ನೆಕ್ಸ್ಟ್ ಬಂದು ನಮ್ಮ ಸಿಟಿ ಟೌನ್ಗಳಲ್ಲಿ ವಯಸ್ಸಾದಂತ ಹೆಣ್ಗಸರು ಮತ್ತೆ ತಾತಂದ್ರಗಳು ಇರ್ತಾರೆ, ಅವ್ರ ಮುಖಾಂತರ ಅಂಕಲ್ಗಳು ಇರ್ತಾರೆ, ಅವ್ರ ಮುಖಾಂತರ ಅಲ್ಲಲ್ಲಿ ಅವರೇ ಖುದ್ದಾಗಿ ನಮ್ಮ ಜೊತೆ ಕಾರಲ್ಲಿ ಬರ್ತಾರೆ, ಎಲ್ಲ ತೋರಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ಇನ್ನೊಂದು ಬಂದು ನಮ್ಮ ರಿಲೇಷನ್ಸ್ ಅಲ್ಲೇ ನಮ್ಮ ಕುಟುಂಬದವ್ರೇನೆ ಯಾರಾದ್ರೂ ಅವ್ರ ಅಣ್ಣನ ಮಗ, ಇವ್ರ ಅಣ್ಣನ ಮಗ, ಅವ್ರ ಸ್ನೇಹಿತರು, ಇವ್ರ ಸ್ನೇಹಿತರು ಅಂದ್ಬಿಟ್ಟು ಈ ತರ ಹೆಣ್ಣ ತೋರಿಸ್ತಾರೆ. ಇದರಲ್ಲಿ ಯಾವ್ದು ಉತ್ತಮ ಅಂತ ಈಗ ಕಂಪ್ಲೀಟ್ ಆಗಿ ಡೀಟೇಲ್ ತಿಳಿಯೋಣ ಬನ್ನಿ. ಈ shaadi.com ಅವರು ಏನ್ ಮಾಡ್ತಾರೆ, ಈ ಸೋಷಲ್ ಇದ್ರು ಆನ್ಲೈನ್ ಅವರು ನಮ್ಮ ಹತ್ರ ಹಣ ಕಟ್ಟಿಸ್ಕೊಂತ 4,000 5,000 ಅಂತ ಕಟ್ಟಿಸ್ಕೊಂಡ್ಬಿಟ್ಟು, ಆಮೇಲೆ ಹುಡುಗಿ ಫೋನ್ ನಂಬರ್ ಕೊಡಕ್ಕೆ ಎಷ್ಟು, ಹುಡುಗನ್ ಫೋನ್ ನಂಬರ್ ಕೊಡಕ್ಕೆ ಎಷ್ಟು ಅಂದ್ಬಿಟ್ಟು ದುಡ್ಡು ಇಸ್ಕೊಂತಾನೆ ಇರ್ತಾರೆ. ಆದ್ರೂ ಸರಿಯಾಗಿ ನಮ್ಗೆ ಗಂಡು ಹೆಣ್ಣು ಮ್ಯಾಚ್ ಆಗಲ್ಲ. ಅದ್ರಲ್ಲಿ ಯಾರವ್ರೆ ಎತ್ತವ್ರೆ ಎಲ್ಲಿಂದ ಬಂದವನೇ ಗೊತ್ತೇ ಇಲ್ಲ. ಎಷ್ಟೋ ಜನ ಒಳ್ಳೊಳ್ಳೆ ಕಾರ್ ಫೋಟೋ, BMW ಬೆನ್ಸ್ ಕಾರ್ ಫೋಟೋ ಮುಂದೆ ನಿಂತ್ಕೊಂಡು ಹುಡುಗ ಫೋಟೋ ಹಾಕ್ಬಿಟ್ಟವನೆ ಅಂತ ನೋಡಿದ್ರೆ, ಒಬ್ಬೊಬ್ಬ 50-50 ಮದ್ವೆ ಆಗ್ಬಿಟ್ಟವನೆ. ಹೆಣ್ಮಕ್ಳುಗಳು 25-30 ಮದ್ವೆ ಆಗ್ಬಿಟ್ಟವ್ರೆ. ಎಲ್ಲಿ shaadi.com ಅಲ್ಲಿ ಏನು ಗೊತ್ತಾಗಲ್ಲ. ಈಗ ಎಲ್ಲಾರು ರೋಡ್ ಮಾಡಿದ್ರೇನೆ ಇನ್ ಗೊತ್ತಾಗಲ್ಲ, ಪರಿಚಯ ಎಲ್ಲ ಪಕ್ಕದೂರಲ್ಲಿ ಹೋಗಿ ಗಂಟಂದ್ರೇನೆ ಗಂಡು ಬಗ್ಗೆ ಗೊತ್ತಿರಲ್ಲ. ಇನ್ನು shaadi.com ನಂಬ್ಕೊಂಡ್ರೆ ಅಷ್ಟೇನೆ ಅಲ್ವಾ. ಆದ್ರೂ ಸಹ ಅದ್ರಲ್ಲೂ ಮದುವೆ ಮಾಡ್ಬೋದು. ಪರ್ಸನಲ್ ಆಗಿ ಭೇಟಿಯಾಗಿ ಹುಡುಗನ ಮನೆ ಹುಡುಗಿ ಮನೆಗೆಲ್ಲ ನೋಡಿ ಅನುಭವ ಪಡ್ಕೊಂಡು ಮದುವೆಗಳು ಇದ್ರಲ್ಲೂ ಸಹ ನಡೀತದೆ. ಇದೊಂದು 50% ಮಾರ್ಕ್ಸ್ ಕೊಡ್ಬೋದು ಅಷ್ಟೇನೆ ಇವ್ರಿಗೆ, ಅದ್ರ ಮೇಲೆ ಕೊಡಕ್ಕಾಗಲ್ಲ. ಅದಕ್ಕೆ ಯಾರು ಅಂತ ಮಕ ಪರಿಚಯನೇ ಇರೋದಲ್ಲ, ಹೊಸ ಸಂಬಂಧಗಳು, ಇಂಟ್ರುಗಳು ಯಾರು ಇರಲ್ಲ. ಜಗಳ ಆದ್ರೆ ಯಾರ ಹತ್ರ ಹೋಗಿ ಮಾತಾಡೋದ, ಯಾರು ಇರಲ್ಲ. ಮನೆ ಖಾಲಿ ಮಾಡ್ಕೊಂಡು ಹೋಗಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನು ಹುಡ್ಕಕ್ಕೆ ಆಗಲ್ಲ, ಇನ್ ಗೊತ್ತೇ ಆಗಲ್ಲ. ಯಾವ ಹುಡುಗನ ಬಗ್ಗೆನೂ ಗೊತ್ತಾಗಲ್ಲ, ಹುಡುಗಿ ಬಗ್ಗೆನೂ ಗೊತ್ತಾಗಲ್ಲ. ಇದು ಜಾಗೃತರಾಗಿರ್ಬೇಕು. ಮುಂದೆ ಬಂದು ನಾವು ಈ ಆಫೀಸ್ಗಳು ಇಟ್ಕೊಂಡು ಇರ್ತಾರೆ, 4,000 3,000 5,000 10,000 ಚಾರ್ಜ್ ಮಾಡ್ತಾರೆ. ಆ ಜನಾಂಗದ ಆಫೀಸ್ಗಳೇ ಇರ್ತಾವೆ ಕೆಲವು, ಇಲ್ಲಾಂದ್ರೆ ಆ ಸಂಘಟನೆಗಳ ತರ ಮಾಡ್ಕೊಂಡು ಆ ಟ್ರಸ್ಟ್ಗಳ ಮುಖಾಂತರ ನಡೆಸ್ತಾ ಇರ್ತಾರೆ. ಕೆಲವರು ಬಿಸ್ನೆಸ್ ತರಾನೇ ಮಾಡ್ಕೊಂಡಿರ್ತಾರೆ ಇದನ್ನ. ಇವರಲ್ಲಿ 2 ವಿಧ. ಒಬ್ರು ತುಂಬಾ ಏನು ಕಟ್ನಿಟ್ಟಾಗಿ ಹುಡುಗ ಹುಡುಗಿ ಫ್ಯಾಮಿಲಿ ಕರೆಸಿ ಸಂಪೂರ್ಣವಾಗಿ ಕುಣಿಸಿ ಮಾತಾಡಿಸಿ, ಆಮೇಲಿಂದ ಅವರು ಸಹ ಹುಡುಗನ ಫ್ಯಾಮಿಲಿ ಹಳೆ ಮದುವೆಗಳು ಮಾಡಿರ್ತಾರಲ್ಲ ಇವ್ರ ಆಫೀಸ್ ಕಡೆಯಿಂದ, ಅವ್ರನ್ನೆಲ್ಲ ವಿಚಾರಿಸಿ ಹುಡುಗ ಹುಡುಗಿ ಮನೆ ಆಗಿರುವ ಕಡೆಯಿಂದ ನಿಮ್ಮೂರಿನ ಸಂಬಂಧ ಬಂದೈತಪ್ಪ, ಆ ಕಡೆಯಿಂದ ನೋಡ್ರಿ ಕೇಳ್ರಿ ಚೆನ್ನಾಗವ್ರ ಅಂತ ಇವರು ಕೇಳ್ತಾರೆ, ಅವರು ಕೇಳ್ತಾರೆ. ಒಂದು 50% ಅವರು ರಿಸರ್ಚ್ ಮಾಡ್ತಾರೆ ಹುಡುಗ ಹುಡುಗಿ ಬಗ್ಗೆ. ಕೇಳಿದ್ಮೇಲೆ ಅವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಈ ಹುಡುಗಿ ಮ್ಯಾಚ್ ಆಯ್ತದೆ, ಈ ಕುಟುಂಬದ ಮ್ಯಾಚ್ ಆಯ್ತಾರೆ, ಅವರೇ ಮದುವೆಗಳು ಮಾಡಿಸಿ ಎಕ್ಸ್ಪ್ರೆಸ್ ಇರೋದ್ರಿಂದ ಈ ಮನೆತನಕ್ಕೆ, ಈ ಶ್ರೀಮಂತಿಕೆಗೆ ಅಥವಾ ಈ ವಿದ್ಯಾಭ್ಯಾಸಕ್ಕೆ ಇವ್ರು ಮ್ಯಾಚ್ ಆಯ್ತಾರೆ ಅಂತ ಒಂದು ಅಂದಾಜಲ್ಲಿ ಒಂದು 50% ನಿಮ್ಗೆ ಡೌಟ್ ಕ್ಲಿಯರ್ ಮಾಡ್ಕೊಡ್ತಾರೆ. ಇದೊಂದು ವರ್ಗ. ಇವ್ರು ಪರವಾಗಿಲ್ಲ, ಇವ್ರನ್ನ ನೀವು ನಂಬೋದು ಧೈರ್ಯವಾಗಿ. ಆಮೇಲೆ ಹಣ ಜಾಸ್ತಿ ಡಿಮ್ಯಾಂಡ್ ಮಾಡೋದಿಲ್ಲ, ಕರೆಕ್ಟಾಗಿ ಏನಿದೆಯೋ ನೇರ ಮಾತಾಡ್ತಾರೆ, ಮುಚ್ಚು ಮರೆ ಮಡಗೋದೇ ಇಲ್ಲ. ಆ ಥರದವ್ರು ತುಂಬಾ ಜನ ಇದ್ದಾರೆ. ನೀವು ಅದನ್ನ ಅವ್ರ ಜೊತೆ ಮಾತಾಡಿ ತಿಳ್ಕೊಂಡಾಗ ನಿಮ್ಗೆ ಅನುಭವ ಸಿಗುತ್ತೆ. ಇವರಲ್ಲೇ ಇನ್ನೊಂದು ವರ್ಗ ಇದೆ, ಎಲ್ಲರ ಹತ್ರ ಬರೀ ದುಡ್ಡು ಇಸ್ಕೊಳ್ಳೋದು. ಒಂದು ವರ್ಷ ಆದ್ಮೇಲೆ ಮತ್ತೆ ಇನ್ನೊಂದ್ಸತಿ ದುಡ್ಡು ಕೊಡ್ರಿ ಅನ್ನೋದು, ನಂಬರ್ ಕೊಡಕ್ ಸತಾಯಿಸೋದು. ಏನು ಫೋನ್ ಏನ್ ಮಾಡ್ರಿ, ಫೋನ್ ಎತ್ತದೇ ಇಲ್ಲ. ಅಡ್ರೆಸ್ಗೆಲ್ಲ ನೀವು ಏನ್ 4,000 5,000 ಕೊಟ್ಟು ಬಂದಿರ್ತೀರಾ, ಅಲ್ಲಿಗೆ ಅವ್ರ ಕತೆ ಮುಗೀತು. ಯಾವ್ದೋ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದ್ರಲ್ಲಿ ಆಗ್ತಾ ಇರ್ತಾರೆ. ಈ ಹುಡುಗಿ ಎನಿ ಡಬಲ್ ಡಿಗ್ರಿ ಹುಡುಗಿ, ಇವ್ರು ಇಂಜಿನಿಯರ್, ಎನಿ ಡಬಲ್ ಡಿಗ್ರಿ ಇಂಜಿನಿಯರ್, ಬರೀ ಇವೇನೆ. ಓದಿಲ್ಲ ಹುಡುಗ ಅಂದ್ರೆ ಅವನ್ಗೆ ಇನ್ನೊಂದು ವರ್ಷ ಕಾಯ್ಬೇಕು ಬಿಡಪ್ಪ ಅಂತ ಅವರೇ ಅಲ್ಲೇ ಇದು ಮಾಡ್ಬಿಡ್ತಾರೆ ಅಲ್ವಾ. ಇವ್ರನ್ನಂತೂ ನಂಬಕ್ಕೆ ಹೋಗ್ಬೇಡಿ. ಅವ್ರು ಒಂದ್ಸತಿ ಯಾವ ನೋಡ್ರಿ ಅವ್ರು ಗೊತ್ತಾಗ್ಬಿಡ್ತದ ಅವ್ರ ನಡವಳಿಕೆನೆ. ಒಂದ್ ನೀಟ್ನೆಸ್ ಇರಲ್ಲ, ಏನಿಲ್ಲ. ನೀವು ತುಟ್ಟಿಸ್ಕೊಂಡವ್ರು ನೈಸ್ ಮಾತಾಡ್ತಾರೆ, ಎಷ್ಟು ಹುಡುಗಿ ಬೇಕಾರೆ ತೋರಿಸ್ತೀವಿ ಹಂಗೆ ಅಂತಾರೆ. ಫೋನ್ ನಂಬರ್ಗಳು ಕೊಡೋದಿಲ್ಲ. ನೀವೊಂದು ನರಕ ಮಾಡ್ಬಿಡ್ತಾರೆ ಜೀವನನೇ. ನೀವು ಇವರು ಅಲ್ಲೇ ಹೇಳಿದ್ವಿ ಹುಡುಗಿ ಹುಡುಕಕ್ಕೆ, ಇಲ್ಲೇ ಹೇಳಿದ್ವಿ ಹುಡುಗಿ ಹುಡುಕಿ ಅಂತ ಹೇಳ್ಬಿಟ್ಟು ಇದರಲ್ಲಿ 2-3 ವರ್ಷ ನಿಮ್ದು ಸಮಯ ತುಂಬಾ ವ್ಯರ್ಥ ಮಾಡ್ಬಿಡ್ತಾರೆ. ಇವರಿಂದ ನೀವು ಬಚಾವ್ ಆಗ್ಬೇಕು, ನೀವು ಅರ್ಥ ಮಾಡ್ಕೊಬೇಕು. ನೀವು ಅವ್ರ ಜೊತೆ ಹೋಗಿ ಸ್ವಲ್ಪ ಸಂಪರ್ಕದಲ್ಲಿ ಇದ್ರೇನೆ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಇದು ಉತ್ತಮ. ಆಮೇಲೆ ನಿಮ್ ಫ್ಯಾಮಿಲಿಯಲ್ಲೇ ಮದುವೆ ಮಾಡಿ ಕರೆಕ್ಟಾಗಿ ಒಳ್ಳೆ ಚೆನ್ನಾಗಿತ್ತು ಅಂದ್ರೆ ಅವರೇ ಹೇಳ್ಕೊಡ್ತಾರೆ, ಇಂಥ ಕಡೆ ಹೋಗಿತ್ತು, ಇಂಥ ಕಡೆ ಮದುವೆ ಆಯ್ತು ಅಂತ ಫ್ಯಾಮಿಲಿಯಲ್ಲಿ ಹೇಳ್ತಾರೆ ಅಂತ ವಿಚಾರಿಸಿ ಮಾಡಿ. ಇದು ಒಳ್ಳೇದು ನಿಮ್ಗೆ. ಇನ್ನೊಂದು ಬಂದು ಈ ಸಿಟಿಗಳಲ್ಲಿ ಟೌನ್ಗಳಲ್ಲಿ ಇರ್ತಾರೆ ನೋಡಿ, ಈ ವಯಸ್ಸಾದ ಅಜ್ಜಿದಿರು ಅಥವಾ ಅಂಕಲ್ಗಳು ತಾತಂದ್ರು ಇವ್ರು ಇರ್ತಾರೆ. ಇವರಲ್ಲೂ ಒಂದು 2 ತರ ಇರ್ತಾರೆ. ಇವ್ ಮೊದಲನೇ ಒಂದು ಹೇಳ್ಬಿಡ್ತೀವಿ ಮೈನಸ್ ಇವ್ರದ್ದು. ಒಂದು 25 ಹುಡುಗಿ ಇರ್ತದೆ ಇವ್ರ ಹತ್ರ. ಈ ಹುಡುಗರುಗಳು ಪಾಪ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರುಗಳು ಎಲ್ಲ ಟೌನ್ ಅಲ್ಲಿ ಇರ್ತಾರೆ. ಒಂದು 50 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಅಥವಾ 100 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಈ 20 ವರ್ಷ ಹುಡುಗಿಗೆ 35 ವರ್ಷ 40 ವಯಸ್ಸುವರೆಗೂ ಕರ್ಕೊಂಡು ತೋರಿಸೋದು. ಇಲ್ಲಾಂದ್ರೆ ಹುಡುಗನ್ 25 ವರ್ಷ ಇರ್ತದೆ, 28-30 ವರ್ಷ ಆಗಿರೋ ಹುಡುಗಿನ ಕರ್ಕೊಂಡು ತೋರಿಸೋದು.
ಸುಮ್ನೆ ಒಂದು 15 ಹುಡುಗಿನ ತೋರಿಸ್ತಾನೆ ಇರ್ತಾರೆ ಒಂದ್ ಕಡೆಯಿಂದ. ಅವ್ರ ಮನೆ ಮೊದ್ಲೇ ರೆಡಿ ಆಗಿರಲ್ಲ, ಏನಿಲ್ಲ, ಮೊದ್ಲೇ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ, ಒಂದ್ ಇವಾಗ ಲೊಕೇಶನ್ ಇರೋದು ಏನಿಲ್ಲ, ಏನೋ ಒಂದು ಅಂದಾಜಲ್ಲಿ ಕರ್ಕೊಂಡು ಹೋಗೋದು. ಅವ್ರಿಗೇನ್ ಡೈಲಿ ಸಾಯಂಕಾಲ ನಾವು ಬಿಟ್ಟಿದ ತಕ್ಷಣ ಅವ್ರಿಗೆ ಒಳ್ಳೆ ಮಟನ್ ಊಟ ಇಸ್ಕೊಂಡ್ ತಿಂತಾರೆ, ಒಳ್ಳೊಳ್ಳೆ ಊಟ ತಿಸ್ತಾರೆ, ಕುಡಿಯಂಗಿದ್ರೆ ಕುಡಿಯೋದನ್ನು ಕುಡಿಸ್ಕೊಂತಾರೆ. ನಂತರ ಸಾಯಂಕಾಲ 1000 ರೂಪಾಯಿ ಕೊಡು, 2000 ರೂಪಾಯಿ ಕೊಡು ಅಂತ ಡಿಮ್ಯಾಂಡ್ ಮಾಡೋದು. ಅಲ್ಲೊಂದು ಹುಡುಗಿ ನೋಡಿ ನಿನ್ ಕಣಪ್ಪ ಬಂದೈತು ಹೊಸದು, ಬರೋ ವಾರ ಬಾಗೋಗಪ್ಪ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಚೆನ್ನಾಗಿ ವಾರ ಕರ್ಸಿ ಕರ್ಕೊಂಡು ಓಡಾಡಿ ಸುಸ್ತ್ ಮಾಡ್ಬಿಡ್ತಾರೆ. ಒಂದ್ ಸತಿ ನಾವು ಹುಡುಗಿ ನೋಡಕ್ಕೆ ಕಾರ್ ಎತ್ಕೊಂಡು ಅಥವಾ ಏನೋ ಒಂದು ಹುಡ್ಕೊಂಡು ಹೋದ್ರೆ 5, 6, 7 ರೂಪಾಯಿ ಗಂಟೆ ಖರ್ಚಾಯ್ತದೆ. ಒಂದ್ 25 ಸತಿ ಹೋದ್ರೆ ಲೆಕ್ಕ ಹಾಕ್ರಿ ನೀವೇನೆ 1-1.5 ಲಕ್ಷ ರೂಪಾಯಿ ಹುಡುಗಿ ನೋಡಕ್ ಖರ್ಚಿ ಆಗೋಗ್ಬಿಟ್ಟಿರ್ತದೆ. ಎಷ್ಟೋ ಕಡೆ ಹಳ್ಳಿ ಕಡೆ ಒಂದ್ ಮದುವೆನೇ ಮಾಡ್ಬಿಡ್ಬೋದು ಈ ಹುಡುಗಿ ಹುಡ್ಕೋ ಇದಕ್ಕೆ. 25, 30 ಕಿಲೋಮೀಟರ್, 100 ಕಿಲೋಮೀಟರ್, 200 ಕಿಲೋಮೀಟರ್ ಕರ್ಕೊಂಡು ಹೋಯ್ತಾನೆ ಇರ್ತಾರೆ. ಹುಡುಗಿನಂತೂ ಕರೆಕ್ಟ್ ಆಗಿ ತೋರಿಸಲ್ಲ. ಅವ್ರು ಚೆನ್ನಾಗಿ ಗೊತ್ತಿರ್ತದೆ ಈ ಹುಡುಗಿ ತೋರಿಸ್ಬೇಕು, ಈ ಮನೆ ತಂದವ್ರು ಇವ್ರವ್ರು ತೋರಿಸ್ಬೇಕು ಅನ್ನೋದು ಗೊತ್ತಿರ್ತದೆ. ಅವ್ರಿಗೆ ಯಾರು ತೋರಿಸಲ್ಲ. ಏನ್ಕೆ ಅವ್ರ ಕಮಾಯಿ ನಿಂತೋಗ್ಬಿಡ್ತದಲ್ಲ. ಒಂದ್ ಹುಡುಗನ್ ಮಿನಿಮಮ್ ಅಂದ್ರೆ ಒಂದ್ 10 ಕಡೆ ಕರ್ಕೊಂಡು ಹೋದ್ರೇನೆ ಅವ್ರ ಹುಡುಗನಿಂದ ಒಂದ್ 10,000 ಸಂಪಾದನೆ ಮಾಡೋದ್ಮೇಲೆ ನಂತರ ಇವ್ರು 20,000 ಕೊಡು, 30,000 ಕೊಡು, 50,000 ಕೊಡು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಆಮೇಲೆ ಹುಡುಗನ್ ಮದುವೆ ಆಗಿದ್ರು ಮದುವೆ ಆಗಿಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಬಿಡ್ತಾರೆ. ಹುಡುಗನ್ ಕಡೆ ಚೆನ್ನಾಗಿ ಬರೇ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು, ಯಾಮಾರಿಸ್ತಾನೆ ಇರ್ತಾರೆ. ಅವ್ರು ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇವ್ನು ಯಾಮಾರಿಸೋನ ಒಳ್ಳೆಯವ್ರ ಅಂದ್ಬಿಟ್ಟು. ಒಂದು ನೀಟ್ನೆಸ್ ಇರಲ್ಲ, ಒಂದೇನೋ ಒಂದು ನೀಟಾಗಿ ನಮ್ಗೆ ಸಂಪರ್ಕಕ್ಕೂ ಸಿಗಲ್ಲ, ಏನಿಲ್ಲ, ಯಾರು ಅಂತಾನೆ ಗೊತ್ತಿರಲ್ಲ. ಎಲ್ಲೆಲ್ಲೋ ಕಾಡು ಮೇಡೋದೆಲ್ಲ ಕರ್ಕೊಂಡು ತೋರಿಸ್ಬಿಟ್ಟು ಯಾಮಾರಿಸ್ಬಿಟ್ಟು ಹುಲ್ಲಿಗೆಡಿಸ್ಬಿಡ್ತಾರೆ ನಮ್ಮ ಸಂಸಾರನ. ಇನ್ನೊಂದು ವರ್ಗ ಇರ್ತಾರೆ ಪಾಪ ದೇವ್ರಂತ ಮನುಷ್ಯರು, ₹1 ಕಾಸು ಕೇಳಲ್ಲ. ಏನ್ ಹುಡುಗಿನೆಲ್ಲ ಒಂದ್ ಫೈಲ್ ತರ ಮಾಡಿಕೊಂಡಿರ್ತಾರೆ. ಭಾನುವಾರದ ಛತ್ರದಲ್ಲ ಅಥವಾ ಒಂದ್ ಜಾಗದಲ್ಲ ಹೇಳಿ ಎಲ್ಲಾರನ್ನ ಕರೆಸ್ತಾರೆ. ಹುಡುಗನ್ ಕಡೆಯವ್ರು ಕರೆಸ್ತಾರೆ, ಹುಡುಗಿನ ಕಡೆಯವ್ರು ಕರೆಸ್ತಾರೆ. ಕರೆಸ್ಬಿಟ್ಟು ಅಲ್ಲೇ ಕುಂಡಿಸ್ಬಿಡ್ತಾರೆ. ನೋಡಿ ಹುಡುಗಿಯೆಲ್ಲ ಇಲ್ಲೇ ಅವ್ರೆ, ಅವ್ರ ಜಾತಕಗಳು ಇಲ್ಲೈತೆ, ನೀವೇ ಮಾತಾಡ್ಕೊಳ್ಳಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಡಿ ಅಂತ. ಹೆಂಗ್ ಅವ್ರೇನ್ ದುಡ್ಡು ಕೇಳೋದಿಲ್ಲ ಪಾಪ ಬಾಯ್ ಬಿಟ್ಟು. ನಾವು ಈ ಸಮಾಜದಲ್ಲಿ ಹುಟ್ಟಿದೀವಿ, ಜನಕ್ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು, 4 ಕುಟುಂಬ ಗಂಡು ಹೆಣ್ಣು ಚೆನ್ನಾಗಿ ಬದುಕೋರು ಅದು ಅವ್ರ ಆಶೀರ್ವಾದ ಸಾಕು ನಮ್ಗೆ ಅಂತ ಅಂದ್ಬಿಟ್ಟು ತುಂಬಾ ದೇವ್ರಂತ ಮನುಷ್ಯರು ಇಂಥವ್ರು ನೀವು ನಂಬೋದು. ಏನಾದ್ರೂ ನಮ್ಮೇ ಬಿಡ್ತಾರೆ, ನಮಗ್ ಬಿಟ್ಟಿದ್ದು ಸ್ವತಂತ್ರ. ಇನ್ನು ಅವ್ರ ತಲೆ ಹಾಕಲ್ಲ, ಅವ್ರ ನಿಮ್ ತಲೆ ಹಾಕಲ್ಲ. ಏನಾಯ್ತು ಬೇಸಿಕ್ ನೀವು ಮಾತಾಡ್ಸೋದು, ನೋಡ್ಸೋದು, ಮಾಡ್ಬೋದು. ಒಂದು ಸಮಾಜ ಸೇವೆ ತರ ಮಾಡ್ತಾರೆ. ತುಂಬಾ ಜನ ಮಾಡ್ತಾರೆ, ಅನೇಕ ಜನ, ಸಾವಿರಾರು ಜನ ಅವ್ರು ಇವರು ಅಂತ. ಎಲ್ಲ ಹಳ್ಳಿಗಳದು ಗ್ರಾಮಗಳದು ಅವರೇ. ಇಂಥವ್ರು ನೀವು ನಂಬೋದು. ಇವ್ರು ಮಾತ್ರ ನಂಬೇಡಿ. ನಾನು ಯಾವಾಗಲೂ ಹೇಳೋದಲ್ಲ, ಈ ಬರೇ ರೌಂಡ್ ಹೊಡ್ಸೋದು ಗಿರಾಕಿಗಳು, ಈ ಪಿಕ್ನಿಕ್ ಕರ್ಕೊಂಡು ಹೋಯ್ತಾ ಇರ್ತಾರೆ. ಇವರು ರೆಡಿ ಆಗಿದ್ದೆ, ಒಂದು ಮೊಲ್ಗೆ ಬಾಳೆಹಣ್ಣು ಚಿಪ್ ತಗೊಂಡಿದ್ದೆ, ಹೋಗೋದೆ. ಇದುವರೆಗೂ ನಾನು ಕರ್ಕೊಂಡು ಹೋಗಿ ನಂದು ಕಾರ್ದು 2 ಸತಿ ವೀಲ್ ಚೇಂಜ್ ಮಾಡಿಸಿದ್ದೀನಿ. ಅಷ್ಟು ಬರೇ ಗಂಡು ಹೆಣ್ಣು ನೋಡಕ್ಕೆ ಓಡಾಡ್ ಸುಸ್ತಾಗೋಗ್ಬಿಟ್ಟಿದೀವಿ. ಇದು ನೀವು ಚೆನ್ನಾಗಿ ಮನವರಿಕೆ ಮಾಡ್ಕೊಬೇಕು. ನಾನು ಏನಂತಕ್ಕೆ ಇದೊಂದೆಲ್ಲ ಮಾಹಿತಿ ಇಷ್ಟೊಂದು ಕೊಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಓನ್ ಅನುಭವ. ಇದುವರೆಗೂ ನಾನು ಒಂದು 7-8 ವರ್ಷ 9 ವರ್ಷದಿಂದ ಈ ಗಂಡು ಹೆಣ್ಣು ನೋಡಕ್ಕೆ ನಮ್ಮ ಸ್ನೇಹಿತರುಗಳು, ಕುಟುಂಬಸ್ಥರು ಕರ್ಕೊಂಡು ಹೋಗಿರ್ತಾರಲ್ಲ, ಈ ಅನುಭವ ನನ್ನ ಸ್ವಂತ ಅನುಭವ. ಅದರಿಂದ ನಾನು ನಿಮ್ಗೆ ಹೇಳಕ್ ಹೇಳ್ತೇನೆ. ನೋಡಿ, ನಾವು ನಮ್ಮ ಮಕ್ಕಳಿಗೆ ಯಾವತ್ತಿದ್ರು ಒಳ್ಳೇದೇ ಬಯಸ್ತೀವಿ. ಒಳ್ಳೆ ಕಡೆ ಗಂಡು ಹುಡುಕ್ಬೇಕು, ಒಳ್ಳೆ ಕಡೆ ಮದುವೆ ಮಾಡ್ಬೇಕು, ನಮ್ಮ ಮಕ್ಕಳು ಸಂತೋಷವಾಗಿರ್ಬೇಕು ನಮ್ಮ ಕಣ್ಮುಂದೆ. ಅದ್ ಬಿಟ್ಟು ಇನ್ನೇನ್ ಬಯಸ್ತೀವಿ ನಾವು ಹಿರಿಯರು ಅಷ್ಟೇ ಅಲ್ವಾ? ಇವ್ರು ಯಾರ್ಯಾರ್ದೋ ಮಾತುಗಳು ಕೇಳ್ಕೊಂಡ್ ಬ್ರೋಕರ್ಗಳು ಮಾತ್ಕೊಂಡು ನಾವು ಯಾಮಾರಕ್ ಹೋಗ್ಬಾರ್ದು ಅಲ್ವಾ? ಇಷ್ಟೊಂದೆಲ್ಲ ನಾವ್ ಏನ್ ಕೊಡ್ತೀವಿ. ಮತ್ತೆ ನಾವು ಹುಡುಗರು ನೆಮ್ಮದಿಯಾಗಿರ್ಬೇಕು, ಕಣ್ಮುಂದೆ ಚೆನ್ನಾಗಿ ಇರ್ಬೇಕು ಅನ್ನೋದೇ. ನೋಡಿ, ಮದುವೆ ಮಾಡಿಸ್ಬಿಡ್ತಾರೆ ಬ್ರೋಕರ್, ಹೊಸ ಸಂಬಂಧ. ಈ ಹುಡುಗಿ ಜಗಳ ಆಡಕ್ಕೆ ಏನೋ ಮನಸ್ತಾಪ ಬಂತು, ಒಂದ್ ನೆಂಟ್ರಿ ಇರಲ್ಲ, ಯಾರು ಮಾತುಕತೆ ಕರೆದ್ರೆ ಯಾರು ಬರೋರು ಇರಲ್ಲ, ಏನೇನು ಇರಲ್ಲ ಅಲ್ವಾ? ನಾವೇ ಜಗಳ ಆಡ್ಬೇಕು ಅಥವಾ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನ ಪದೀತಿ ಎಲ್ಲ ಕೋರ್ಟು ಕಚೇರಿ ಅನ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಅನ್ಕೊಂಡು ಇದ್ರಲ್ಲೇ ಜೀವನ ಮುಗಿದೋಯ್ತದೆ. ಅವ್ನು ಯಾರೋ ಹೇಳ್ದ, ನಾವು ಮದುವೆ ಮಾಡ್ದೋ 1-3 ತಿಂಗಳು 6 ತಿಂಗಳು ಅರ್ಜೆಂಟ್ ಆಗಿ ಹುಡುಗಂಗೆ ವಯಸ್ಸಾಗ್ಬಿಟ್ಟೈತೆ, ಯಾವ್ದೋ ಒಂದು ಹುಡುಗಿ ಸಿಕ್ಕರು ಸಾಕು ಮದುವೆ ಮಾಡ್ಬಿಡೋದ, ಅಥವಾ ಹುಡುಗಿಗೆ ವಯಸ್ಸಾಗೈತಿ ಯಾವ್ದೋ ಒಂದು ಹುಡುಗ ಸಿಕ್ಕದ ಮದುವೆ ಮಾಡ್ಬಿಡೋದ, ಅಥವಾ ಶ್ರೀಮಂತ ಹುಡುಗ, ನಾವು ಬಡವರು ಅಯ್ಯೋ ಕೇಳ್ತವ್ರೆ. ಇನ್ನೊಂದು ವರ್ಗ ಇರ್ತದೆ, ಹುಡುಗ ಶ್ರೀಮಂತ ಚೆನ್ನಾಗಿ ಓದ್ಕೊಂಡು ಅವ್ನು 2 ಲಕ್ಷ 3 ಲಕ್ಷ ಸಂಬಳ ಇದಂತೆ, ಅಯ್ಯಪ್ಪ ಅವರೇ ದುಡ್ಡು ₹1 ಖರ್ಚು ಮಾಡ್ದಂಗೆ ನಮ್ಮ ಹುಡುಗಿನ ಮದುವೆ ಮಾಡ್ಕೊಂತವ್ರೆ. ಇಂಥವಕ್ಕೆಲ್ಲ ನೀವು ಬಲಿ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಶ್ರೀಮಂತರ ಮನೆ ಹುಡುಗಿ ನಮ್ಮ ಹುಡುಗ ಕಮ್ಮಿ ಓದಿದ್ರು ಒಪ್ಕೊಂತವ್ರಂತೆ. ಇದೆಲ್ಲ ನೋಡಿ, ಇವೆಲ್ಲ ಏನಾರ ಒಂದ್ ಹಿಂದೆ ಫ್ರಾಡ್ ಇರ್ತದೆ. ನಾವ್ ಅದನ್ನ ಚೆನ್ನಾಗಿ ನಮ್ಮ ಅನುಭವದಿಂದ ಪಡಿಬೇಕು. ನಾವು ಒಳ್ಳೆ ಹೆಣ್ಣು ಗಂಡು ನೋಡಕ್ ಹೋಗಂತಾಗ ನಮ್ಮ ಕುಟುಂಬದಲ್ಲಿ ಇರ್ತಾರೆ ತುಂಬಾ ಬುದ್ಧಿವಂತರು, ಅನೇಕ ಸಮಾಜದಲ್ಲಿ ಜಾಗೃತಿ ಮೂಡಿಸ್ಕೊಂಡು ಎಲ್ಲ ತಿಳ್ಕೊಂಡು ಅನುಭವಿಸಿರ್ತಾರೆ. ಅಂತವ್ರು ಕರ್ಕೊಂಡೋಗಿ ಅವ್ರ ಹಾವಭಾವ ನೋಡ್ತಾ ಇದ್ದಂಗೆ ಹೇಳ್ಬಿಡ್ತಾರೆ ಇವರು ಫ್ಯಾಮಿಲಿ ಯಾವ ತರದ್ದು ಅಂತ. ಆ ಥರ ತುಂಬಾ ಘಟನೆಗಳು ನಮ್ಮ ಜೀವನದಲ್ಲಿ ನೋಡಿದೀವಿ. ನಾವೇನ್ ಮಾಡ್ಬೇಕು ಅಂತಂದ್ರೆ, ಯಾರೇ ನೋಡಿರ್ಲಿ, ಈ 4 ಕ್ಯಾಟಗರಿಯಲ್ಲಿ ಯಾರೇ ತೋರಿಸಿರ್ಲಿ, ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೀನಿ, ನಮ್ಮ ಮಕ್ಳಿಗೆ ನಾವೇ ಸಾಲಾವಳಿ ನೋಡಿ ಅಂತ. ಅದ್ರಲ್ಲಿ 9 ಪಾಯಿಂಟ್ ಹೇಳ್ಕೊಟ್ಟಿದ್ದೀನಿ. ಆ ರೀತಿ ಮದುವೆ ಮಾಡ್ರಿ, ಯಾರಿಗೂ ಜಗಳ ಆಗಲ್ಲ, ಯಾವ್ದು ಇರಲ್ಲ, ಎಲ್ಲ ನೆಮ್ಮದಿಯಾಗಿರ್ತಾರೆ. ನೋಡಿ ಸ್ನೇಹಿತರೆ, ಈಗ ನಮ್ಗೆ ಬೇಸಿಕ್ ಆಗಿ ನಮ್ಗೆ ಬೇಕಾಗಿರೋದು ಹುಡುಗ ಹುಡುಗಿ ಒಳ್ಳೆ ಕಡೆ ಮದುವೆ ಆಗ್ಬೇಕಲ್ವಾ? ಅವ್ರು 100 ಕಾಲ ಚೆನ್ನಾಗಿ ಬಾಳ್ಬೇಕು ಅಂತಂದ್ರೆ ನಾವೇ ಸ್ವತಃ ಸ್ವಲ್ಪ ಸಮಯ ತಗೊಂಡು, ನಿಧಾನ ಆದ್ರೂ ಪರವಾಗಿಲ್ಲ, ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ಸಮಾಧಾನದಿಂದ ಹುಡುಕಿ ಮಾಡಿ ಕರೆಕ್ಟಾಗಿ ತಕ್ಕನಂತ ವರ ಮತ್ತೆ ವಧುನ ಹುಡುಕಿ ನಮ್ಮ ಮಕ್ಕಳುಗಳನ್ನ ಮದುವೆ ಮಾಡಿ ಸುಖವಾಗಿ ನೆಮ್ಮದಿಯಾಗಿ ಬಾಳೋ ರೀತಿ ಮಾಡೋಣ.
ಇದು ಈ ರೀತಿ ಇರೋದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ. ನಿಮ್ಮ 1 ಸೆಕೆಂಡ್ 1 ನಿಮಿಷನೂ ಸಹ ನಾನು ವೇಸ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಒಳ್ಳೊಳ್ಳೆ ವಿಷಯಗಳನ್ನ ನಾನು ಈ ವಾಹಿನಿ ಮುಖಾಂತರ ನಾನು ತಿಳಿಸ್ತಾ ಇರ್ತೀನಿ. ನೀವೆಲ್ಲರೂ ಈ ದಿನನೇ ಮನುಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಒಳ್ಳೊಳ್ಳೆ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರಿಗೆಲ್ಲ ತಿಳಿಸಿ. ನಾವೇ ಮಾತ್ರ ತಿಳ್ಕೊಂಡು ಇನ್ನೊಬ್ಬ ಜನಕ್ಕೆ ಹೇಳ್ದಿರ ಇದ್ರೆ ಅದು ನಮ್ಗೆ ತಪ್ಪಾಗುತ್ತಲ್ವಾ. ಎಲ್ಲರಿಗೂ ಎಲ್ಲ ಗೊತ್ತಿರುತ್ತದೆ, ಇದೇ ನಾನು ಹೇಳೋದೇನು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ ಅಲ್ವಾ, ಎಲ್ಲರಿಗೂ ಗೊತ್ತು. ಆದ್ರೆ ನೀವು ಒಬ್ರಿಗೆ ಹೇಳ್ಬೇಕು ಅಂತಂದ್ರೆ ಹೇಳಕ್ ಆಗಲ್ವಲ್ಲ, ಈ ತರ ಹೇಳ್ಬೋದಲ್ಲ, ಈ ತರ ತಿಳಿಸ್ಬಹುದಲ್ವಾ, ಈ ತರದೆಲ್ಲ ನಡೆಯುತ್ತಿಲ್ಲ ಅಂತ ನಿಮ್ಗೆ ಗೊತ್ತಾಗತ್ತೆ ನಾನು ಮಾತಾಡೋದ್ಮೇಲೆ. ಇಷ್ಟೇ ಉದ್ದೇಶ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ತೆ.